ನಿನ್ನ ಮನಸ್ಸಿನ ಮಾತನ್ನು ನಿಜವಾಗ್ಲೂ ಹೊರಗೆ ಹಾಕಬೇಕಾದ್ರೆ ಬೆಸ್ಟು ಏಕಾಂತವಾಗಿ ಕೂತ್ಕೊಂಡು ನಿನ್ನ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಪರಮಾತ್ಮನ ಮುಂದೆ ಅದನ್ನು ಹಾಕು. ಒಳ್ಳೆಯದ ನನ್ನ ಮನಸ್ಸಿಗೆ ಇವಾಗ ಬರಲಿ, ಏನು ನನಗೆ ಒಳ್ಳೆಯದೋ ಅದು ನಿನಗೆ ಗೊತ್ತಿದೆ, ಅದು ನನ್ನ ಮನಸ್ಸಿಗೆ ಬರಲಿ ಅಂತ. ಆವಾಗ ನಿಜವಾಗ್ಲೂ ನಮ್ಮ ಅಸ್ತಿತ್ವ ಕೆಲಸ ಮಾಡುತ್ತೆ. ನಮ್ಮ ಒಳಗಡೆ ಇರೋದು ಹೊರಗಡೆ ಬರುತ್ತೆ. ಯಾರು ಹೊರಗಡೆಯಿಂದ ಒಳಗೆ ಹಾಕಬೇಕಾಗಿಲ್ಲ. ಒಳಗಡೆಯಿಂದ ಹೊರಗೆ ಬರೋದಕ್ಕೆ ಹೊರಗಿಂದ ಪ್ರೇರಣೆ ಆಗುತ್ತೆ. ಅದು ಇಂಟ್ಯೂಷನ್. ದ ಇಂಟ್ಯೂಷನ್ ಪವರ್ ಎಲ್ಲಿಂದ ಬರುತ್ತೆ, ಹೇಗೆ ಬರುತ್ತೆ ನಾವು ಪ್ರಶ್ನೆ ಕೇಳೋಂಗಿಲ್ಲ. ಇಟ್ ಈಸ್ ಲೈಕ್ ಜಸ್ಟ್ ಇಟ್ ಕಮ್ಸ್ ಫ್ರಮ್ ನೋವೇರ್. ಇಟ್ ಪ್ರವೋಕ್ಸ್ ಯುವರ್ ಇನ್ನರ್ ಇಂಟೆಲಿಜೆನ್ಸ್. ಆ ವಿವೇಕ ಒಳಗಡೆಯಿಂದ ಬರುತ್ತೆ. ಹಾಗೆ ಬಂದಾಗ ಅದು ಎಲ್ಲ ಪ್ರಾಬ್ಲಮ್ನು, ಎಲ್ಲ ಸ್ಟ್ರೆಸ್ನು, ಎಲ್ಲ ಪ್ರಶ್ನೆಗಳನ್ನು, ಸಮಸ್ಯೆ ಎಲ್ಲ ಪರಿಹಾರ ಅಲ್ಲಿ, ಆ ಉತ್ತರ ಅಲ್ಲಿ ಇರುತ್ತೆ. ಅದರಿಂದ ನಾವು ಯಾರನ್ನೂ ಹುಡ್ಕೊಂಡು ಹೋಗಬೇಕಾಗಿಲ್ಲ, ಯಾರನ್ನೂ ಬೇಡ್ಕೋಬೇಕಾಗಿಲ್ಲ. ನನಗೆ ದಾರಿ ತಪ್ಪೋಗಿದೆ ಅಥವಾ ನನಗೆ ಏನೂ ಗೊತ್ತಾಗ್ತಾ ಇಲ್ಲ, ತೋಚ್ತಾ ಇಲ್ಲ, ನನಗೆ ಏನು ಮಾಡಲಿ ಅಂತ ಯಾರನ್ನೂ ಕೇಳಬೇಕಾಗಿಲ್ಲ. ಯಾರು ನಿಮ್ಮ ಒಳಗಡೆ ಇರೋ ಪ್ರಶ್ನೆಗೆ ಉತ್ತರ ಕೊಡಲ್ಲ. ಅದಕ್ಕೆ ನಿಮ್ಮೊಳಗಡೆ ಪ್ರಶ್ನೆಗೆ ಉತ್ತರ ನಿಮಗೆ ಸಿಗುತ್ತೆ, ಸಮಸ್ಯೆಗೆ ಪರಿಹಾರ ನಿಮಗೆ ಸಿಗುತ್ತೆ. ಆದರೆ ಆ ಮೌನಕ್ಕೆ ನೀವು ಟೈಮ್ ಕೊಟ್ಟು, ಆ ಮೌನದಲ್ಲಿ ನಾನು ಪರಮಾತ್ಮನ ನೋಡ್ತೀನಿ ಅನ್ನೋ ಭರವಸೆ, ಒಳಗಿಂದ ನನಗೆ ಧ್ವನಿ ಬರುತ್ತೆ, ನನಗೆ ಉತ್ತರ ಬರುತ್ತೆ, ನನ್ನ ಸಮಸ್ಯೆ ಪರಿಹಾರ ನನ್ನೊಳಗೆ ಇದೆ ಅಂತ ಕೂತ್ಕೊಳ್ಳೋ ತಾಕತ್ತು ಯಾರಿಗಿದೆ ಅವ್ರಿಗೆ ಖಂಡಿತ ಉತ್ತರ ಸಿಗುತ್ತೆ.